ಹೆಲೋ ಫ್ರೆಂಡ್ಸ್, ನಾನು ನಿಮ್ಮ ನವ್ಯ ಲಂಡನಿಂದ ಮಾತಾಡ್ತಾ ಇರೋದು. ಇವತ್ತು ನಾನು ನಿಮಗೆ ಲಂಡನ್ ಟ್ರೈನ್ಗಳು ಹೇಗಿರುತ್ತೆ ಅಂತ ಚಿಕ್ಕದಾಗಿ ವಿವರಿಸ್ತಾ ಹೋಗ್ತೀನಿ. ಇಲ್ಲಿ ನೀವು ಏನು ನೋಡ್ತಾ ಇದ್ದೀರಾ, ಇದು ಲೋಕಲ್ ಟ್ರೈನು. ಇದನ್ನು ಇಲ್ಲಿ ಅಂಡರ್ಗ್ರೌಂಡ್ ಟ್ರೈನ್ ಅಂತ ಕೂಡ ಕರೀತಾರೆ. ನಮ್ಮ ಇಂಡಿಯಾದಲ್ಲಿ ಹೇಗೆ ಮೆಟ್ರೋ ಇದೆ, ಅದೇ ರೀತಿ ಲಂಡನಲ್ಲಿ ಈ ಟ್ರೈನನ್ನು ಬಳಸಿ ಬೇರೆ ಬೇರೆ ಸ್ಥಳಕ್ಕೆ ಹೋಗ್ತೀವಿ. ಟ್ರೈನಲ್ಲಿ ನಾವು ಟ್ರಾವೆಲ್ ಮಾಡಬೇಕು ಅಂದರೆ ಈ ಆಯಿಸ್ಟರ್ ಕಾರ್ಡನ್ನು ಯೂಸ್ ಮಾಡ್ತೀವಿ. ಹಾಗೆ ಟ್ರೈನ್ ಸ್ಟೇಷನ್ ಎಂಟ್ರೆನ್ಸ್ ಆದ ಕೂಡಲೇ ನಾವು ಆಯಿಸ್ಟರ್ ಕಾರ್ಡನ್ನು ಟ್ಯಾಪ್ ಮಾಡಿ ಒಳಗೆ ಹೋಗಬೇಕು. ಇದು ಟ್ರೈನ್ಗೆ ಮಾತ್ರ ಅಲ್ಲ, ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕು ಅಂದರೂ ಈ ಕಾರ್ಡನ್ನು ಯೂಸ್ ಮಾಡಬಹುದು. ಹಾಗೆ ಇಲ್ಲಿ ಏನು ಮೆಷಿನ್ ಕಾಣಿಸ್ತಿದೆ, ಇದನ್ನು ನಾವು ಆಯಿಸ್ಟರ್ ಕಾರ್ಡನ್ನು ರೀಚಾರ್ಜ್ ಮಾಡಿಸೋಕೆ ಯೂಸ್ ಮಾಡುವಂಥದ್ದು. ಮೊಬೈಲ್ಗೆ ಹೇಗೆ ಕರೆನ್ಸಿ ಹಾಕ್ಸ್ತೀವೋ ಹಾಗೆ ಈ ಆಯಿಸ್ಟರ್ ಕಾರ್ಡನ್ನು ಕೂಡ ಟ್ರಾವೆಲ್ ಮಾಡುವಾಗ ಬ್ಯಾಲೆನ್ಸ್ ಚೆಕ್ ಮಾಡಿ ರೀಚಾರ್ಜ್ ಮಾಡಿಸ್ತಾ ಇರಬೇಕು. ಹಾಗೆ ಟ್ರೈನ್ ಸ್ಟೇಷನಲ್ಲಿ ವೇಟಿಂಗ್ ರೂಮ್ ಅಂತ ಕೂಡ ಇದೆ. ತುಂಬ ಮಳೆ ಇದ್ದಾಗ, ಚಳಿ ಇದ್ದಾಗ ಈ ವೇಟಿಂಗ್ ರೂಮನ್ನು ಯೂಸ್ ಮಾಡ್ತಾರೆ. ಹಾಗೆ ಟ್ರೈನ್ ಸ್ಟೇಷನಲ್ಲಿ ಟ್ರೈನ್ಗಳು ಎಷ್ಟೊತ್ತಿಗೆ ಬರುತ್ತೆ, ಹಾಗೆ ಕೆಲವೊಂದ್ಸಲ ಲೇಟ್ ಆದಾಗ ಎಷ್ಟೊತ್ತಾಗುತ್ತೆ ಅನ್ನೋದು ಕೂಡ ಡಿಸ್ಪ್ಲೇಗಳಲ್ಲಿ ಟೈಮನ್ನು ತೋರಿಸ್ತಿರ್ತಾರೆ. ಈಗ ನೀವು ಟ್ರೈನ್ ಒಳಗೆ ನೋಡ್ತಾ ಇದ್ದೀರಾ, ಇದರಲ್ಲೂ ಕೂಡ ಒಳಗೆ ಮ್ಯಾಪ್ ಇರುತ್ತೆ. ಹಾಗೆ ನಾವು ಯಾವ ಸ್ಟೇಷನಲ್ಲಿ ಇದ್ದೀವಿ, ನೆಕ್ಸ್ಟ್ ಸ್ಟೇಷನ್ ಯಾವುದು ಅಂತ ಇನ್ಫಾರ್ಮೇಷನ್ ಕೂಡ ಸಿಗ್ತಾ ಇರುತ್ತೆ. ಟ್ರೈನಿಂದ ಇಳಿದ ಮೇಲೆ ನೆಕ್ಸ್ಟ್ ಸ್ಟೇಷನ್ಗೆ ಹೋಗೋಕೆ ಅಥವಾ ಹೊರಗೆ ಹೋಗೋಕೆ ಎಲ್ಲ ಕಡೆ ಸೈನ್ ಇರುತ್ತೆ. ಇದು ನ್ಯಾಷನಲ್ ರೈಲ್ವೆ ಸ್ಟೇಷನ್ ಎಂಟ್ರೆನ್ಸು. ಇಲ್ಲಿ ಏನು ನೋಡ್ತಿದ್ದೀರಾ, ಇದು ಎಲೆಕ್ಟ್ರಿಕ್ ಸ್ಕೂಟರ್. ಇದು ಟ್ರೈನ್ ಸ್ಟೇಷನ್ ಹೊರಗಡೆನೇ ಇರುತ್ತೆ. ಇದನ್ನು ನಾವು ಪೇ ಮಾಡಿ ಯೂಸ್ ಮಾಡ್ಬೋದು. ಹಾಗೆ ಕಾರ್ ಪಾರ್ಕಿಂಗ್ ಮಾಡೋಕ್ಕೆ ಜಾಗ ಕೂಡ ಇದೆ. ಮತ್ತು ಸ್ಟೇಷನ್ ಅಪೋಸಿಟೇ ಬಸ್ ಸ್ಟಾಪ್ಗಳು ಕೂಡ ಇದೆ. ಹೀಗೆ ಟ್ರೈನಿಂದ ಎಕ್ಸಿಟ್ ಆಗ್ತಿದ್ದ ಹಾಗೆ ಎಲ್ಲ ರೀತಿಯ ಫೆಸಿಲಿಟಿಗಳು ಕೂಡ ಸಿಗುತ್ತೆ. ನಾನು ನಿಮಗೆ ಮೊದಲೇ ಲೋಕಲ್ ಟ್ರೈನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡುವಾಗ ಹೇಳಿದ್ದೆ ಆಯಿಸ್ಟರ್ ಕಾರ್ಡನ್ನು ಯೂಸ್ ಮಾಡ್ತೀವಿ ಟ್ರಾವೆಲ್ ಮಾಡುವಾಗ ಅಂತ. ಆದರೆ ಇಲ್ಲಿ ನ್ಯಾಷನಲ್ ರೈಲ್ವೆ ಟ್ರೈನ್ಗೆ ಆಯಿಸ್ಟರ್ ಕಾರ್ಡ್ ಯೂಸ್ ಆಗಲ್ಲ. ಯಾಕೆ ಅಂದರೆ ಲಂಡನಿಂದ ಹೊರಗೆ ಇರುವಂತಹ ಪ್ಲೇಸ್ಗಳಿಗೆ ಟ್ರಾವೆಲ್ ಮಾಡಬೇಕು ಅಂದರೆ ಈ ನ್ಯಾಷನಲ್ ರೈಲ್ವೆ ಟ್ರೈನನ್ನು ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ನಾವು ಸಪ್ರೇಟಾಗಿ ಟಿಕೆಟನ್ನು ತಗೋಬೇಕಾಗತ್ತೆ. ಹಾಗೆ ಇಲ್ಲಿ ನ್ಯಾಷನಲ್ ರೈಲ್ವೆ ಸ್ಟೇಷನ್ ಒಳಗೆ ಎಂಟ್ರಿ ಆಗ್ತಿದ್ದ ಹಾಗೆ ದೊಡ್ಡ ಡಿಸ್ಪ್ಲೇಯಲ್ಲಿ ಯಾವ ಟ್ರೈನ್ ಎಷ್ಟೊತ್ತಿಗೆ ಬರುತ್ತೆ ಅಂತ ಇನ್ಫಾರ್ಮೇಷನ್ ಕೂಡ ತೋರಿಸ್ತಾನೆ ಇರುತ್ತೆ. ಹಾಗೆ ಇಲ್ಲಿ ಎಂಟ್ರೆನ್ಸಲ್ಲಿ ಮಾತ್ರ ಅಲ್ಲ, ಪ್ಲ್ಯಾಟ್ಫಾರ್ಮ್ಗೆ ರೀಚ್ ಆದಾಗ ಅಲ್ಲಿ ಕೂಡ ಡಿಸ್ಪ್ಲೇಗಳಲ್ಲಿ ನಿಮಗೆ ಟ್ರೈನ್ ಬಗ್ಗೆ ಇನ್ಫಾರ್ಮೇಷನ್ ತೋರಿಸ್ತಾನೆ ಇರುತ್ತೆ. ಹಾಗೆ ಟ್ರೈನ್ಗೆ ವೇಟ್ ಮಾಡುವಾಗ ಇಲ್ಲಿ ಕೂರೋಕೆ ಅಂತ ಸೀಟ್ಸ್ಗಳು ಇದೆ. ಹಾಗೆ ಪ್ಲ್ಯಾಟ್ಫಾರ್ಮಲ್ಲಿ ಸೆಕ್ಯೂರಿಟಿ ಗಾರ್ಡ್ಗಳು ಕೂಡ ಇರ್ತಾರೆ. ನಮಗೇನಾದರೂ ಟ್ರೈನ್ ಬಗ್ಗೆ ಡೌಟ್ಸ್ ಇದ್ದರೆ ಅಥವಾ ಇನ್ಫಾರ್ಮೇಷನ್ ಬೇಕು ಅಂತ ಇದ್ದರೆ ನಾವು ಅವ್ರ ಹತ್ರ ಕೇಳ್ಬೋದು. ಈಗ ನಾನು ನ್ಯಾಷನಲ್ ರೈಲ್ವೆ ಟ್ರೈನ್ ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಇಲ್ಲಿ ನೀವು ನೋಡಬಹುದು ಕೆಲವು ಸೀಟ್ಗಳಿಗೆ ಟೇಬಲ್ ಕೂಡ ಇದೆ. ಹಾಗೆ ಇಲ್ಲಿ ವರ್ಕ್ ಮಾಡೋರಿಗೆ ಮತ್ತು ಮಕ್ಕಳಿಗೂ ತುಂಬ ಕಂಫರ್ಟೇಬಲ್ ಆಗಿ ಇರುತ್ತೆ. ಹಾಗೆ ಇಲ್ಲಿ ಫೋನ್ ಮತ್ತು ಲ್ಯಾಪ್ಟಾಪ್ಗಳನ್ನ ಚಾರ್ಜ್ ಮಾಡೋಕೆ ಅಂತ ಚಾರ್ಜಿಂಗ್ ಪಾಯಿಂಟ್ ವ್ಯವಸ್ಥೆ ಕೂಡ ಇದೆ. ಈ ಟ್ರೈನಲ್ಲಿ ಸೀಟ್ಗಳು ತುಂಬ ಕಂಫರ್ಟಬಲ್ ಆಗಿ ಇರುತ್ತೆ. ಹಾಗೆ ಒಳಗಡೆ ಕೂಡ ಡಿಸ್ಪ್ಲೇ ನೋಡಬಹುದು ನೀವು. ಪ್ರತಿಯೊಂದು ಕ್ಯಾಬಿನ್ಗಳಲ್ಲೂ ಈ ರೀತಿ ಟ್ರೈನ್ ಬಗ್ಗೆ ಇನ್ಫಾರ್ಮೇಷನ್ಗಳು ಬರ್ತಾನೆ ಇರುತ್ತೆ. ಹಾಗೆ ಲಗೇಜ್ಗಳು ಜಾಸ್ತಿ ಇದ್ದಾಗ ಇಲ್ಲಿ ಕೂಡ ಸಪ್ರೇಟ್ ಆಗಿ ಯಾರು ಬೇಕಾದರೂ ಲಗೇಜ್ಗಳನ್ನ ಇಡಬಹುದು. ನೆಕ್ಸ್ಟ್ ನೀವು ಏನು ನೋಡ್ತಾ ಇದ್ದೀರಾ, ಈ ಡೋರ್ ಓಪನ್ ಮಾಡೋಕ್ಕೆ ಇಲ್ಲಿ ಈ ರೀತಿ ಬಟನ್ನ ಪ್ರೆಸ್ ಮಾಡಬೇಕು. ಈಗ ನೋಡ್ತಾ ಇರೋದು ಎಕ್ಸಿಟ್ ಆಗೋ ಡೋರು. ಇದು ಲೆಫ್ಟ್ ಸೈಡ್ ಮತ್ತು ರೈಟ್ ಸೈಡ್ ಎರಡೂ ಕಡೆನೂ ಈ ರೀತಿ ಡೋರ್ಗಳಿದೆ.
ಹಾಗೆ ಈ ಟ್ರೈನಲ್ಲಿ ಟಾಯ್ಲೆಟ್ ಫೆಸಿಲಿಟಿ ಕೂಡ ಇದೆ. ಅಷ್ಟೇ ಅಲ್ಲದೆ ನೀವೇ ನೋಡಬಹುದು ಈ ಟ್ರೈನ್ ಒಳಗೆ ಅಷ್ಟೇ ನೀಟಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಹಾಗೆ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.